ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ. ಮೊದಲನೇದಾಗಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ತ್ಡೇ. ನಮ್ ಕಡೆಯಿಂದನೂ ಕೂಡ ಬೆಸ್ಟ್ ವಿಶಸ್ ನ ತಿಳಿಸೋಣ. ಇವರ ಬರ್ತ್ಡೇ ಸ್ಪೆಷಲ್ ಆಗಿ ಡೆವಿಲ್ ಟೀಮ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಜೊತೆಗೆ ಟೀಸರ್ ಕೂಡ ರಿಲೀಸ್ ಮಾಡಿದ್ದಾರೆ. ಬಿಗ್ ಆಗಿ. ಮೊದಲು ಈ ಸಿನಿಮಾದ ಟೈಟಲ್ ಆಗಿತ್ತು ಡೆವಿಲ್ ದಿ ಹೀರೋ ಅಂತ, ಬಟ್ ಇವಾಗ ಚೇಂಜ್ ಮಾಡಿದ್ರೆ ದಿ ಡೆವಿಲ್ ಅಂತ. ಟೀಸರ್ ನ ರಿಲೀಸ್ ಮಾಡಿದರೆ ಫ್ಯಾನ್ಸ್ ಗಳು ಸ್ವಲ್ಪ ಖುಷಿ ಆಗ್ಲಿ ಅಂತ. ಲಾಸ್ಟ್ ಟೈಮ್ ಒಂದು ದೊಡ್ಡ ರೂಮರ್ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಎಲ್ಲಾ ಕಡೆ. ಕೆವಿಎನ್ ಅಂಡರ್ ಅಲ್ಲಿ ಬರ್ತಾರಂತ ದರ್ಶನ್ ಆಗಿನೇ ಪ್ರೇಮ್ ಅವರ ಹೊಸ ಪ್ರಾಜೆಕ್ಟ್ ಇನ್ ಮುಂದೆ ಕೆವಿಎನ್ ಅವರು ಮಾಡ್ತಾ ಇಲ್ಲ ಅಂತ ದೊಡ್ಡ ಫಾಲ್ಸ್ ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿತ್ತು. ಬಟ್ ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ, ಇದನ್ನ ಕೆವಿಎನ್ ಅವರೇ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಈ ಟೀಮ್ ಕಡೆ ಸಣ್ಣದಾಗಿ ಒಂದು ಗ್ಲಿಂಪ್ಸ್ ನ ಬಿಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೇಮ್ ಅವರ ಅಕೌಂಟ್ ಅಲ್ಲಿ ಚೆಕ್ ಮಾಡಿ ನೋಡಿ. ಇನ್ನು ದರ್ಶನ್ ಅವರ 59ನೇ ಸಿನಿಮಾ ತರುಣ್ ಸುಧೀರ್ ಅವ್ರದ್ದು. ಈ ಟೀಮ್ ಕಡೆಯಿಂದ ದರ್ಶನ್ ಅವ್ರಿಗೆ ಬರ್ತ್ಡೇ ಸ್ಪೆಷಲ್ ಆಗಿ ಒಂದು ಹೊಸ ಪೋಸ್ಟರ್ ನ ಬಿಟ್ಟಿದ್ದಾರೆ. ಆಸ್ ಇಟ್ ಈಸ್ ನೋಡಬಹುದು. ಮೊದಲನೇದಾಗಿ ಬರೋದಾದ್ರೆ ಜೂನಿಯರ್ NTR ಅವರ 31ನೇ ಸಿನಿಮಾ ಪ್ರಶಾಂತ್ ನೀಲ್ ಅವ್ರ ಜೊತೆ ಮಾಡ್ತಾ ಇದಾರಲ್ಲ ಅದು. ಈ ಸಿನಿಮಾದ ಟೈಟಲ್ ಡ್ರ್ಯಾಗನ್ ಅನ್ನೋದ್ರ ಮೇಲೆ ರೂಮರ್ ಆಗಿ ನಿಂತಿದೆ. ಅದೇ ಟೈಟಲ್ ಅಲ್ಲಿ ಬರ್ಬೋದು ಅಥವಾ ಬೇರೆ ಟೈಟಲ್ ಕೂಡ ಆಗಿರಬಹುದು. ರೂಮರ್ಸ್ ಪ್ರಕಾರ ಇದು ಡ್ರ್ಯಾಗನ್ ಅಂತ ಗೊತ್ತಾಗ್ತಾ ಇದೆ. ಈ ಸಿನಿಮಾ ನೆಕ್ಸ್ಟ್ ವೀಕ್ ಇಂದ ಅಂದ್ರೆ ಈ ವಾರದಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಸಿಟಿ ಲೈಟ್ಸ್ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಬರ್ತಾರೋ ಅಂತ ದುನಿಯಾ ವಿಜಯ್ ಅವರ 2ನೇ ಮಗಳು ಮೋನಿಶಾ ಅವರ ಫಸ್ಟ್ ಡೆಬ್ಯೂ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಹೀರೋ ಆಗಿ ವಿನಯ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಕನ್ಫರ್ಮೇಶನ್ ಆವಾಗ್ಲೇ ಆಗಿತ್ತು. ಈಗ ಕೆಲವೊಂದಷ್ಟು ಪೋಸ್ಟರ್ ನ ಬಿಟ್ಟಿದ್ದಾರೆ, ಯು ಕ್ಯಾನ್ ಸಿ. ಇನ್ನ ರಜನಿಕಾಂತ್ ಅವರ ಕೂಲಿ ಸಿನಿಮಾ, ಈ ಸಿನಿಮಾದಲ್ಲಿ ಅಮೀರ್ ಖಾನ್ ಅವರು ಕೂಡ ಕಾಣಿಸ್ಕೋತಾರೆ ಅನ್ನೋ ಒಂದು ದೊಡ್ಡ ರೂಮರ್ಸ್ ಆವಾಗಿಂದನೂ ಕೂಡ ಇತ್ತು. ಬಟ್ ಇವಾಗ ಒಂದು ಫ್ಯಾನ್ ಪೇಜ್ ಒಳಗಡೆ ಒಂದು ಪೋಸ್ಟರ್ ಬಂದಿದೆ. ಇದನ್ನು ಕೂಡ ಅಫಿಷಿಯಲ್ ಪೇಜ್ ಇಂದ ಪೋಸ್ಟ್ ಆಗಿಲ್ಲ, ಇದು ಬರೀ ಫ್ಯಾನ್ ಪೇಜ್ ಒಳಗಡೆ ಪೋಸ್ಟ್ ಆಗಿರುವಂತದ್ದು. ಇದನ್ನ ನೋಡ್ತಾ ಇದ್ರೆ ರಿಯಲ್ ಪೋಸ್ಟರ್ ತರನೇ ಕಾಣಿಸ್ತಾ ಇದೆ. ಅಮೀರ್ ಖಾನ್ ಅವರು ಇಲ್ಲಿ ಜಾಕಿಯಾಗಿ ಕಾಣಿಸ್ಕೋತಾರೆ ಅಂತ ಹೇಳ್ತಾ ಇದಾರೆ. ಅಫಿಷಿಯಲ್ ಆಗಿ ಇನ್ನೂ ಪೋಸ್ಟ್ ಆಗಿಲ್ಲ, ನೋಡೋಣ, ವೇಟ್ ಮಾಡಿ. ಇನ್ನು ಸಾಹಸ ಸಿನಿಮಾ ವಿಷ್ಣುವರ್ಧನ್ ಸರ್ ಅವರ ಬಂಧನ ಸಿನಿಮಾ ನೋಡಿರ್ತೀರಾ. ಈ ಸಿನಿಮಾದ ಸೆಕೆಂಡ್ ಚಾಪ್ಟರ್ ಬರ್ತಾ ಇದೆ, ಬಂಧನ 2. ಈ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಮಾಡ್ತೀವಿ ಅಂತ. ಇನ್ನು ಈ ಸಿನಿಮಾದಲ್ಲಿ ಆದಿತ್ಯ, ಸುಹಾಸಿನಿ, ಜೈ ಜಗದೀಶ್, ಸುಧಾರಣಿ ಇನ್ನು ಮುಂತಾದ ದೊಡ್ಡ ಕ್ಯಾರೆಕ್ಟರ್ ಗಳೆಲ್ಲ ಆಕ್ಟ್ ಮಾಡ್ತಾರೆ ಅಂತ ಇಂಟ್ ಕೊಡ್ತಾ ಇದ್ದಾರೆ. ಇನ್ನು ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ರಾಜೇಂದ್ರ ಸಿಂಗ್ ಬಾಬು ಅವರು. ಇನ್ನು ವರ್ಲ್ಡ್ ಸೂಪರ್ ರಾಕಿಂಗ್ ಸ್ಟಾರ್ ಯಶ್ ಅವರು ಅಟ್ ದ ಟೈಮ್ ಪ್ರೆಸೆಂಟ್ ಇವಾಗ ಮುಂಬೈಯಲ್ಲಿದ್ದಾರೆ. ಮುಂಬೈಯಲ್ಲಿ ಸ್ಪೆಷಲ್ ಎಫೆಕ್ಟ್ ಗೋಸ್ಕರ ಯಾವುದೋ ಒಂದು VFX ಟೀಮ್ ಜೊತೆ ಕೊಲಾಬ್ರೇಟ್ ಆಗಿ ಡಿಸ್ಕಷನ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅದಲ್ದೇನೆ ಟಾಕ್ಸಿಕ್ ಸಿನಿಮಾದ ಬಜೆಟ್ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಈ ಸಿನಿಮಾ 400 ಕೋಟಿ ಬಜೆಟ್ ಅಲ್ಲಿ ಆಗ್ತಾ ಇರೋದು, ಪ್ಲಸ್ 40% ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 500 ರಿಂದ 550 ಕೋಟಿ ವರೆಗೂ ಕೂಡ ಆಗ್ಬಹುದು. ಲಾಸ್ಟ್ ಟೈಮ್ ಸಂದೀಪ್ ರೆಡ್ಡಿ ವಾಂಗಾ ಅವರು ಮಲಯಾಳಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರು. ಅವ್ರು ಮಾಡ್ತಾ ಇರುವಂತ ಸ್ಪಿರಿಟ್ ಸಿನಿಮಾಗೆ ಮಲಯಾಳಂ ಕಡೆಯಿಂದ ಒಂದಷ್ಟು ಕ್ಯಾರೆಕ್ಟರ್ ಗಳ ಎತ್ತಾಕೊಂಡ್ ಬರೋದಕ್ಕೆ ಅಂತ ಆ ಕಡೆ ಸರ್ಚಿಂಗ್ ಮಾಡ್ತಾ ಇದ್ರು. ಇಲ್ಲಿ ಸಿಕ್ಕಿರುವಂತ ಮುನಿ ಮುಕುಂದನ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸ್ಪಿರಿಟ್ ಮೂವಿ ಒಳಗಡೆ ಪ್ರಭಾಸ್ ಅವ್ರ ಜೊತೆಗೆ ಆಕ್ಟ್ ಮಾಡೋದಕ್ಕೆ. ರೀಸೆಂಟ್ ಆಗಿ ಅವ್ರದ್ದು ಮಾರ್ಕೋ ಅಂತ ಸಿನಿಮಾ ಬಂತು. ಈ ಸಿನಿಮಾದಲ್ಲಿ ಅವರ ವೈಲೆನ್ಸ್ ನ ನೋಡಿ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಅನ್ಸುತ್ತೆ. ಅದಕ್ಕೋಸ್ಕರ ಮುನಿ ಮುಕುಂದನ್ ಅವ್ರನ್ನ ಸ್ಪಿರಿಟ್ ಸಿನಿಮಾದಲ್ಲಿ ಕೊಲಾಬ್ ಮಾಡೋದಕ್ಕೆ ರೆಡಿ ಆಗ್ತಾ ಇದಾರೆ ಸಂದೀಪ್ ರೆಡ್ಡಿ ವಾಂಗಾ. ಇನ್ನ ರಾಮ್ ಚರಣ್ ಅವರ 16ನೇ ಸಿನಿಮಾ, ಈ ಸಿನಿಮಾದಲ್ಲಿ ಶಿವಣ್ಣ ಅವರು ಆಕ್ಟ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಕ್ರಿಕೆಟ್ ಸ್ಪೋರ್ಟ್ಸ್ ಮೇಲೆ ಆಗ್ತಾ ಇರುವಂತ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ. ಅದಲ್ದೇನೆ ಇದು ಮೊಹಮ್ಮದ್ ಕೈಫ್ ಅವರ ಬಯೋಪಿಕ್ ಸಿನಿಮಾ ಆಗಿರುತ್ತೆ ಅಂತ ಇಂಟ್ ಗಳು ಸಿಗ್ತಾ ಇದಾವೆ. ಆಸ್ ಅ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಅಟ್ಲಿ ಅವರು ಸಲ್ಮಾನ್ ಖಾನ್ ಗೆ ಒಂದು ದೊಡ್ಡ ಪ್ರಾಜೆಕ್ಟ್ ನ ರೆಡಿ ಮಾಡ್ತಾ ಇದಾರೆ ಅಂತ ಗಾಸಿಪ್ ಗಳು ಆವಾಗಿಂದನೂ ಕೂಡ ಇದ್ದು, ಈಗ ಇದು ಅಫಿಷಿಯಲ್ ಆಗಿ ಡ್ರಾಪ್ ಔಟ್ ಆಗಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅದಲ್ದೇನೆ ಅಟ್ಲಿ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲು ಅರ್ಜುನ್ ಅವ್ರ ಜೊತೆಗಾಗಿರುತ್ತೆ ಅಂತ ರೂಮರ್ಸ್ ಗಳು ಬರ್ತಾ ಇದಾವೆ. ಇನ್ನ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ ಶ್ರೀಲೀಲಾ ಅವರು ಫಸ್ಟ್ ಡೆಬ್ಯೂ ಸಿನಿಮಾ ಮಾಡ್ತಾ ಇದಾರೆ ಬಾಲಿವುಡ್ ಅಲ್ಲಿ. ಕಾರ್ತಿಕ್ ಆರ್ಯನ್ ಅವ್ರ ಜೊತೆಗೆ ಆಶಿಕಿ 3 ನಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಆಶಿಕಿ 1, 2 ನೋಡಿದಿರಾ? ಅದರ ಸೀಕ್ವಲ್ ಪಾರ್ಟ್ ಬರ್ತಾ ಇದೆ, ಅಂದ್ರೆ ಮುಂದುವರೆದ ಭಾಗ. ಈ ಸಿನಿಮಾದಲ್ಲಿ ಕಾರ್ತಿಕ್ ಆರ್ಯನ್ ಅವರು ಹೀರೋ ಆದ್ರೆ ಶ್ರೀಲೀಲಾ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಫಸ್ಟ್ ಹಿಂದಿ ಸಿನಿಮಾ ಶ್ರೀಲೀಲಾ ಅವ್ರದ್ದು ಆಶಿಕಿ 3. ಸಣ್ಣದಾಗಿ ಟೀಸರ್ ಕೂಡ ಬಿಟ್ಟಿದ್ದಾರೆ, ಯು ಕ್ಯಾನ್ ಸಿ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್ ಗಳು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್ ಬಾಯ್.